ಇದು ಕೃಷ್ಣರಾಜಪುರ ಸಂತೆ ಸಂತೆ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿದ್ದ ಸಂತೆಗಳಲ್ಲಿ ಇದು ಒಂದು ಸಂತೆ. ಇದಕ್ಕೆ ಒಂದು ಇತಿಹಾಸ ಇದೆ. 250 ವರ್ಷ ಇತಿಹಾಸ ಇದೆ. ಮೈಸೂರು ಮಹಾರಾಜರು ಶ್ರೀಕೃಷ್ಣ ಒಡೆಯರು ಅವರು ಇಲ್ಲಿ ಯಜಮಾನದಾಗ ಅವರು ಓಪನ್ ಮಾಡಿರುವಂಥದ್ದು 250 ವರ್ಷ ಇತಿಹಾಸ ಇದೆ ಈ KR Puram ಸಂತೆ. ಇದರಲ್ಲಿ out of the many markets in KR Puram, this is one of the oldest markets in KR Puram, and this was started by the Maharaja of Mysore, Sri Krishna Devaraya. He is the king who started this, and this has a history of a very long time, say about 250 years to 350 years. 250 ವರ್ಷದ ಇತಿಹಾಸದಲ್ಲಿ ನಾವು 3ನೇ ತಲೆಮಾಂತರ ಅಂದರೆ ನಮ್ಮ ತಾತ ನಮ್ಮ ತಂದೆ ನಾವು 3ನೇ ತಲೆಮಾಂತರ ಇಲ್ಲಿ ವ್ಯಾಪಾರ ನಡೀತಾರೆ. ಇದುವರೆಗೂ ಎಲ್ಲನೂ ಕ್ಲೀನಾಗಿ ನಡ್ಕೊಂಡು ಎಲ್ಲ ಸಂತೆಯಲ್ಲಿ ಕರ್ನಾಟಕದಲ್ಲಿ ಸಂತೆಯಲ್ಲಿ ಇದು ಒಂದು ದೊಡ್ಡ ಸಂತೆ. ಯಾವುದೇ ತೊಂದರೆ ಕಾರಣಗಳಿಗೆ ಯಾವುದೇ ಇದ್ದಿರೋ ಕ್ಲೀನಾಗಿ ನಡ್ಕೊಂಡು ಬರ್ತಾ ಇರೋದು ಸಂತೆ. ಇತ್ತೀಚೆಗೆ ಅಷ್ಟೇ ಈಗ 2010ರಲ್ಲಿ ನಮ್ಮ ಇಲ್ಲಿ ಸ್ಥಿತಿ ವ್ಯಾಪಾರಸ್ಥರು ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾರೆ. ಇಲ್ಲಿ 1000ದಿಂದ 1,500 ಜನ ಕುಟುಂಬಗಳು ಜೀವನ ಆಗ್ತಾರೆ. You want to translate? Yeah. We are the third generation in this market. After this market was started some 250 years or 300 years back. So the third generation, we are still continuing this tradition of this market, and there are so many hurdles and problems which we face. Still the market has been kept continuing, and this is a major place and main center of this local area, and there are more than 1000 households who are living on this and dependent on the market. 1500 ಫ್ಯಾಮಿಲಿ ಜೀವನ ಮಾಡ್ತಾರೆ. ಇಡೀ ಬೆಂಗಳೂರಿಗೆ 75% ಇಲ್ಲಿಂದ ಸಪ್ಲೈ ಆಗೋದು ತರಕಾರಿ. 75% ಇಲ್ಲಿಂದ KR Puram ಮಾರ್ಕೆಟಿಂದ ಇಡೀ ಬೆಂಗಳೂರಿಗೆ 75% ಸಪ್ಲೈ ಆಗ್ತದೆ. ಇಲ್ಲಿ ಸುಮಾರು 4-5 ರಾಜ್ಯಗಳಿಂದ ಇಲ್ಲಿ ಬರ್ತದೆ ಐಟಮ್. ತಮಿಳುನಾಡು, ಕೇರಳ, ಆಂಧ್ರ ಹಿಂಗ ಐಟಮ್ ಆ ಕಡೆಯಿಂದ ಇಲ್ಲಿ ಬಂದು ಇಲ್ಲಿಂದ ಬೇರೆ ಕಡೆ ಸಿಕ್ಕಾಗುತ್ತೆ, ಬೆಂಗಳೂರಿಗೆ ಲೋಕಲಲ್ಲಿ ಸಿಕ್ಕಾಗುತ್ತೆ. ಈ ಥರ ನಡ್ಕೊಂಡು ಬರ್ತಾ ಇರುವಾಗ ಯಾರಿಗೂ ಏನು ಅಬ್ಜೆಕ್ಷನ್ ಇಲ್ಲ, ಎಲ್ಲ ಕ್ಲೀನಾಗಿ ನಡೀತದೆ. ಇದರಿಂದ ಗೌರ್ಮೆಂಟ್ಗೆ ವರ್ಷಕ್ಕೆ ಸುಮಾರು 40ರಿಂದ 50 ಲಕ್ಷ ಬೆನಿಫಿಟ್ ಇದೆ. ಗೇಟ್ ಶುಂಕ ವಸೂಲು ಮಾಡೋದು BBMP ಗೇಟ್ ವಸೂಲು ಮಾಡಿ ಕನೆಕ್ಟ್ ಆಗ್ತಾರೆ. This market supplies the vegetables, fruits and flowers to the Bangalore city area, and supply from this market is almost 75% of the supply, which is met as the demand of Bangalore's consumption. And this market is also a center for all the nearby states of Karnataka, from Tamil Nadu, Andhra, and even some of the farmers from Kerala come here, sell their products in this market, so that it is transported into the city and the demand in the city is met. Tell me about the plans and the protest. And one more thing is the market gives a revenue of more than 4 lakhs to the government every year. 40ರಿಂದ 50 ಲಕ್ಷ 40ರಿಂದ 50 ಲಕ್ಷ ಕಟ್ತಾ ಇದೆ. 40 to 15 lakhs ಟ್ಯಾಕ್ಸ್ revenue to the government. ಬಟ್ ಇಂಥ ಮಾರ್ಕೆಟ್ನ ಯಾರಿಗೂ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಎಷ್ಟು ಜನ ಇದ್ದಾರೆ ಯಾರಿಗೂ ತಿಳಿದಿರಾನೆ ಒಳಗಡೆನೆ ಈ ಥರ ಇದು ಮಾಲ್ ಕಟ್ಟಬೇಕು ಅಂತ 2010ನಲ್ಲಿ ತಯಾರು ಮಾಡಿ ಜನವರಿ 20 ಇದಕ್ಕೆ ತಯಾರು ಮಾಡಿದ್ದಾರೆ. ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾವು ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟು ಇದ್ರ ಬಗ್ಗೆ ತಿಳುವಳಿಕೆ ತಿಳ್ಕೊಂಡು 2020 ಜನವರಿ 10ಗೆ ಇಲ್ಲಿ ದೊಡ್ಡದಾಗ ಒಂದು ಸಭೆ ಮಾಡಿ ವಿರೋಧ ಪಕ್ಷದವ್ರನ್ನೆಲ್ಲ ಇಲ್ಲಿ ಕರೆಸಿ ಅವ್ರ ಮುಖಾಂತರ ಮೀಡಿಯಾಗೆ ಪೇಪರ್ಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ, ಇದು ಕಟ್ಟಂಗಿದ್ರೆ ನಾವು ಇದ್ರ ಬಗ್ಗೆ ದೊಡ್ಡದಾಗಿ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಟಕ್ಕೆ ಬಿಡಲ್ಲ ಅಂತ ನಾವು ಅದನ್ನು ದೊಡ್ಡದಾಗಿ ಒಂದು ಪ್ರೊಟೆಸ್ಟ್ ಮಾಡಿ ವಿರೋಧ ಪಕ್ಷದಲ್ಲಿ. ಸೊ ಆಗ ಸ್ವಲ್ಪ though the government gets a revenue of 40 to 50 lakhs from this market, the government in the year 2009 and 10 started with a proposed plan to build a major commercial complex
PP ಕಾಂಟ್ರಾಕ್ಟಲ್ಲಿ ಕೊಡಬೇಕು. On private partnership contracts, so that the market will be demolished and such a big structure will be coming up with 16 floors. So this place will be auctioned to the big players and not to the people who are here. They will be not given any place here and just they will be evicted from here. ಅದು 2010 ಜನವರಿ 20ನೇ ತಾರೀಕು ಅದು ಸ್ವಲ್ಪ ಪ್ರೊಟೆಸ್ಟ್ ಮಾಡಿದ್ಮೇಲೆ ಸ್ವಲ್ಪ ದಿನ ಸುಮ್ಮನೆ ಆಗಿಬಿಟ್ಟು ಒಂದು ವರ್ಷ ಸುಮ್ಮನೆ ಆಗಿಬಿಟ್ಟು ನೆಕ್ಸ್ಟ್ 2011 ತಿರುಗಿ ಅದು ಇಂಟರ್ನೆಟ್ಗೆ ಹೋದರೆ ಅದು ಸೇಲ್ಸ್ ಆಯ್ತು. ಬೇರೆ PPಯಲ್ಲಿ ಕೊಟ್ಬಿಟ್ಟು 33 ವರ್ಷಕ್ಕೆ ಅವ್ರು ಕೊಟ್ಬಿಟ್ಟು ತಿರುಗಿ ಅದು ಪ್ಲಾನ್ ಹಂಗೆ ರನ್ನಿಂಗ್ ಆಗ್ತಾಯಿತ್ತು. ಆವಾಗ ದೊಡ್ಡದಾಗಿ ಒಂದು ಪ್ರೊಟೆಸ್ಟ್ ಮಾಡಿ ಇಲ್ಲಿಂದ 3000ದಿಂದ 4000 ಜನ ನಮ್ಮ ರಾಜ್ಪಾಲರಿಗೆ ಒಂದು ಮನವಿ ಕೊಟ್ಬಿಟ್ಟು ಇಷ್ಟು ಜನ ಅಲ್ಲಿ ಕಟ್ಬಿಟ್ರೆ ಬೀದಿ ಪಾಲ್ ಆಗಿಬಿಡ್ತೀರಿ, ಇಷ್ಟು ಜನ ತೊಂದರೆ ಐತೆ, ಅದಕ್ಕೆ ನಮಗೆ ಇದು ತಕ್ಷಣ ನಿಲ್ಲಿಸ್ಬೇಕು ಅಂತ ನಾವು ಇಲ್ಲಿಂದ ಪಾದಯಾತ್ರೆ ಮುಖಾಂತರ KRಪುರದಿಂದ ರಾಜ್ಭವನ್ ಹೋಗಿ ಅಲ್ಲಿ ನಮ್ಮ ರಾಜ್ಪಾಲರಿಗೆ ಮನವಿ ಕೊಟ್ಟಿದ ಮೇಲೆ ಅವರು ನಮಗೊಂದು ಭರವಸೆ ಕೊಟ್ಟರು, ಇಷ್ಟು ಜನಕ್ಕೆ ಅಲ್ಲಿ ತೊಂದರೆ ಆಗಂಗಿದ್ರೆ ಇದನ್ನು ಎಂಕ್ವೈರಿ ಮಾಡ್ತೀರಿ, ದಿಢೀರಂತೆ ಇದನ್ನು ನಿಲ್ಲಿಸ್ತೀರಿ, ಆಮೇಲೆ ಇದ್ರ ಬಗ್ಗೆ ಕೂತ್ಕೊಂಡು ಮಾತಾಡಿ ಆಮೇಲೆ ಮುಂದಿನ ಕ್ರಮ ತಗೊಳ್ತೀರಿ ಅಂತ ನಮಗೆ ರಾಜ್ಪಾಲ ಸ್ವಲ್ಪ ಭರವಸೆ ಕೊಟ್ಟರು. ಅದು 2011. So after this 2010 protest, when the market people came to know about this, they started organizing themselves with us, with Akal, and then we had a protest also, symbolic protest in front of the market area, and we argued with the government that this complex should not be built. But even after 1 year, the work was in progress from the government side to build a commercial complex, rather than they didn't stop it. So again in 2011, we started the protest in a continuous way, and the first thing we did was to meet the governor and gave him a memorandum stating that there are thousands of livelihoods dependent on this market, so it has to be, the commercial complex has to be stopped and the market has to be left alone. So the governor assured us that this is a very big issue and which is going to be get into a crisis. So let's first sit and discuss this and solve the issue. But after that, there was no other meetings or anything. So we had to resort to protest again. ಅದಾದಮೇಲೆ ನಾವು ರಾಜ್ಪಾಲ್ ಕೊಟ್ಬಿಟ್ಮೇಲೆ ಸ್ವಲ್ಪ ದಿನ ಸುಮ್ಮನೆ ಇದ್ರೆ ನಮ್ಮ ಸ್ಥಳೀಯ ಶಾಸಕರು, ಇಲ್ಲಿರೋವಂಥ ನಮ್ಮ ಶಾಸಕರು ಅವ್ರು ಸುಮ್ಮನೆ ಇರಲಿಲ್ಲ, ತಿರುಗಿ ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇದ್ರು. ತಿರುಗಿನೂ ನಾವು ಇಲ್ಲಿ ಬಂದು ಮಣ್ಣು ಚೆಕ್ ಮಾಡೋದು, ಬಿಲ್ಡರ್ಸ್ ಬಂದು ಮಣ್ಣು ಚೆಕ್ ಮಾಡಿಬಿಟ್ಟು ಮಣ್ಣು ಯಾವ ಥರ ಇದೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳಿದ್ದಕ್ಕೆ, ಇಲ್ಲ ಇಲ್ಲಿ ಮಲ್ಟಿಪ್ಲೆಕ್ಸ್ ಕಟ್ಟಬೇಕು, 16 ಫ್ಲೋರ್ ಕಟ್ತೀರಿ, ಇದರಲ್ಲಿ ನಿಮಗೆ ಗ್ರೌಂಡ್ ಫ್ಲೋರು 20 ಅಡಿ ಇದಾಗ್ಬಿಟ್ಟು ನಿಮಗೆ ಕೆಳಗಡೆ ಕೊಡ್ತೀರಿ, ಆ ಥರ ಅಂತ ತಿರುಗಿ ರೆಡಿ ಮಾಡಿದ್ದಕ್ಕೆ ತಿರುಗಿ ನಾವೊಂದು ಹೋರಾಟ ತಯಾರು ಮಾಡಿ ವಿಧಾನಸೌಧ ಮುತ್ತಿಗೆಗೆ ಇಲ್ಲಿಂದ ಸುಮಾರು 3000ದಿಂದ 4000 ಜನ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಹೋಗಿ ಅಲ್ಲಿ CMಗೆ ಒಂದು ನಾವು ಮುತ್ತಿಗೆ ಹಾಕೋಕೆ ಹೋದಾಗ CM ಅವರೇ ಬಂದುಬಿಟ್ಟು ನಮ್ಮ ಹತ್ರ ಏನು ನಿಮ್ಮ ಕಷ್ಟ ಅಂತ ಇದು ಮಾಡಿದ್ದಕ್ಕೆ ಅವ್ರಿಗೆ ನಮ್ಗೆ ಈ ಥರ ಹೇಳಿದ್ವಿ, ನಮಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಇಷ್ಟು ಸ್ವಲ್ಪ ಡಿಸ್ಕಷನ್ ಮಾಡಿ ಆ ಥರ ಇಷ್ಟು ಜನಕ್ಕೆ ತೊಂದರೆ ಆಗಂಗಿದ್ರೆ ಕೈ ಬಿಡ್ತೀರಿ, ಅದನ್ನ ನಾವು ಕೈ ಬಿಡ್ತೀವಿ, ಇಷ್ಟು ಜನ ತೊಂದರೆ ಆಗಂಗಿದ್ರೆ ನಾವು ಎಂಕ್ವೈರಿ ಮಾಡ್ತೀರಿ ಅಂತ ಅವ್ರು ಸ್ವಲ್ಪ ದಿನ ಟೈಮ್ ತಗೊಂಡು, ಒಂದು 3 ತಿಂಗಳು ಟೈಮ್ ತಗೊಂಡು ಸ್ವಲ್ಪ ಎಂಕ್ವೈರಿ ಮಾಡಿ ಅದನ್ನು ಸ್ವಲ್ಪ ಸ್ಟಾಪ್ ಮಾಡ್ತಾರೆ. So after this, submitting a memorandum to the governor, and when we saw that there was no response from the government side and nothing is being done, so again we organized a protest, and nearly 2,000 to 3,000 people from the market till the Vidhanasauda. Vidhanasauda is the seat of power in Bangalore, where the chief minister and other ministers sit. So we took a Padayatra. Padayatra is walking from here till the Vidhanasauda and just squatting in front of Vidhanasauda. So we went on a protest march till that place, and while sitting there, the chief minister himself came outside to meet us and spoke to us and asked for what was the reason why we are sitting. And after accepting the memorandum, he just assured that he will look into the matter and start an inquiry on this. ಆಮೇಲೆ ಅಲ್ಲಿಗೆ ಹೋಗಿ ಬಂದಮೇಲೆ ನಾವು CMಗೆ ನಮರಿ ಕೊಟ್ಟು ಬಂದ್ಮೇಲೆ ನಮಗೊಂದು ಇದು ಬರುತ್ತೆ, ನಮಗೆ ನಿಧಾನವಾಗಿ ಮಾಡ್ತೀರಿ, ನಾವು ಅದನ್ನು ಎಂಕ್ವೈರಿ ಮಾಡಿ ಬೇರೆ ತಾನೇ ಮಾಡ್ತೀನಿ ಅಂತ ಅಲ್ಲೇನು ಮಾಡಿಬಿಟ್ರು. 2012 ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದು ಫುಲ್ಲು ನಿಲ್ಲಿಸ್ಬಿಟ್ರು, ಯಾರ ಹತ್ರ ಕಲೆಕ್ಟ್ ಮಾಡಿಲ್ಲ, ಬಾಡಿಗೆ ಇನ್ನೊಂದು ಏನು ಕಲೆಕ್ಟ್ ಮಾಡಿಲ್ಲ, ಸ್ಟಾಪ್ ಮಾಡಿಬಿಟ್ಟು
ನಮಗೆ ಭಯ ಆಗ್ಬಿಟ್ಟು ಏನು ಈ ಥರ ನಿಲ್ಲಿಸ್ಬಿಟ್ರಲ್ಲ, ಯಾಕೆ ಇದು ಅಂತ ಹೋಗಿ ಕೇಳಿದ್ದಕ್ಕೆ, ಇಲ್ಲ ನಮ್ಮ ಶಾಸಕರು ಹೇಳಿದ್ದಾರೆ ಏನು ಮಾಡಬಾರ್ದು, ಅಲ್ಲಿ ಮಲ್ಟಿಪ್ಲೆಕ್ಸ್ಬೇಕಾದ್ರೆ ತಿರುಗಿ ಪ್ರಯತ್ನ ಮಾಡಿ. ಅದಕ್ಕೆ ಇಲ್ಲಿಂದ ಮಲ್ಲೇಶ್ವರಂ BJP ಕಚೇರಿಗೆ ಮುತ್ತಿಗೆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಗೋಣಿ ಚೀಲ, ನಾವು ಬದುಕ್ತಾ ಇರೋದು ಗೋಣಿ ಚೀಲದೆ, ನಮ್ಗೆ ಇರೋದು ಇದು ಕಿತ್ಕೊಂಡ್ಬಿಡ್ತೀರ ಅಂತ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಮಲ್ಲೇಶ್ವರಂ BJP ಕಚೇರಿಗೆ ಮುತ್ತಿಗೆ ಅಂತ ನಾವು ಇಲ್ಲಿಂದ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಬಿರೆ ಗೋಣಿ ಚೀಲದಲ್ಲಿ ನಾವು ಮಲ್ಲೇಶ್ವರಂ ಕಚೇರಿಗೆ ಹೋಗಿದ್ವಿ. ಅಲ್ಲಿ ಮಲ್ಲೇಶ್ವರಂ ಕಚೇರಿಯಲ್ಲಿ BJP ಪ್ರಧಾನ ಕಾರ್ಯದರ್ಶಿಗಳು ಅವರು ಇದ್ದಂಥವರು ಈಶ್ವರಪ್ಪನವರು ಅವರೆಲ್ಲ ಸೇರಿಕೊಂಡು, ಇಲ್ಲ ನಿಮಗೆ ಯಾವುದೇ ಕಾರ್ಯಕ್ಕೆ ತೊಂದರೆ ಮಾಡಲ್ಲ ಒಂದು ಸಮಾಧಾನ ಪಡಿಸಿ ಅಲ್ಲಿಂದ ತಿರುಗಿ ಕಳಿಸಿ. ಅಲ್ಲಿಂದ ಬಂದ ಮೇಲೆ ತಿರುಗಿ ನಮ್ಮ ಶಾಸಕರು 1-2 ತಿಂಗಳು ಬಿಟ್ಕೊಂಡ್ಮೇಲೆ ತಿರುಗಿನೂ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದಾರೆ. ತಿರುಗಿ ಶಾಸಕರ ಮನೆಗೆ ಅದೇ ಗೋಣಿ ಚೀಲದಲ್ಲಿ ಶಾಸಕರ ಮನೆಗೆ ಹೋದ್ರು, ನೆಕ್ಕುಂದಿ, ನಮ್ಮ ತಿಳಿ ಶಾಸಕರಾದ ನೆಕ್ಕುಂದಿ. ಆವಾಗ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಕೂತ್ಕೊಂಡು ಮಾತುಕತೆ, ಆಯ್ತಪ್ಪ ನಿಮ್ಗೆ ಆ ಥರ ಅನ್ಯಾಯ ಆಗೋದಿಲ್ಲ ಬೇಡ ಅಂತ ಶಾಸಕರು ನಾವು ಮಾತುಕತೆ ಕೂತ್ಕೊಂಡು 2 ಎಕರೆ 30 ಗುಂಟೆ ಮಾರ್ಕೆಟ್ಗೆ, 1 ಎಕರೆ 16 ಗುಂಟೆ BMTC ಬಸ್ ಸ್ಟಾಪ್ಗೆ ನಾವು ಎತ್ಕೊಳ್ತೀರಿ, ಅದು ನಿಮಗೆ ಇದು ನಿಮಗೆ ಅಂತ ನಾವು ಒಂದು ಡಿಸೈಡ್ ಮಾಡಿ ಅವತ್ತು ಕಳಿಸಿದ್ದೆ. So even though the Chief Minister gave an assurance and he will act within a time bound period, still there was no action from him, and hence all the traders from here, vendors from here again went on a protest march, and this protest march was so different that they removed their dress and wore the gunny bags on them as their clothes in a symbolic way, saying that this gunny bag is the life for us. So without this gunny bag we are nowhere. So as a symbol of their livelihood, they wore the gunny bags on their bodies, and from here it was a protest march up to the party head office in Malleshwaram, and we submitted a memorandum to the party chief. So even though there the party chief did not come out to accept our memorandum, his assistants and other local civil officials who were present there did come there and accept our memorandum, saying that they will look into the matter as soon as possible. So in between this protest march and this march which we took to the CM's office, there were so many other march and other discussions with the local legislator to see that this market is safe. But the funniest thing was the local legislator was also the builder of this commercial complex which was going to be coming here. We're almost out of tape. I need you all to finish up. Yeah. Okay? So we're looking at plans Yeah. that we're, So after the but you have about 1 minute before I run out of juice. Okay. After the protest march in this thing, we had a meeting with the local legislator, and he only after then, from the pressure from the party and the government, he said that okay, we will stop this, and we will give you the part of the place will be taken for the bus stand, the rest will be left as market. So then after that they gave. ಆಮೇಲೆ ಇವಾಗ ಮೇ 12ಗೆ ನಮಗೆ CM ಕರೆದ್ಬಿಟ್ಟು, CM ಕೃಷ್ಣಾದಲ್ಲಿ, ಚೀಫ್ ಮಿನಿಸ್ಟರ್ ಕೃಷ್ಣಾದಲ್ಲಿ ಕರೆದ್ಬಿಟ್ಟು, ನೋಡಿ ಈ ಥರ ಇದು ಇಲ್ಲಿಂದ ಸ್ಟಾರ್ಟ್, ಈ ಥರ 2 ಪ್ಲಾಟ್ ಮಾಡಿದಿರಿ, ಇದು ನಮಗೆ BMTC ಬಸ್ ಸ್ಟಾಪ್ಗೆ, ಇದು ತರಕಾರಿ ಮಾರ್ಕೆಟ್ಗೆ ಅಂತ ಇದು ನಾವು ಮಿಸ್ಲೀಡ್ತಾ ಇದ್ದೀರಿ, ಇದು ಮಾರ್ಕೆಟು, ಇದು ಪ್ಲಸ್ BMTC ಅಂತ ಮಾಡಿಬಿಟ್ಟು ಅದರಲ್ಲಿ 2ರಲ್ಲಿ ತಿರುಗಿನೂ ಮಾರ್ಕೆಟ್ ಈ ಥರ ಕಟ್ಬಿಟ್ಟು, ಈ ಥರ ಮಾರ್ಕೆಟ್ ಕಟ್ಬಿಟ್ಟು ಇದ್ರ ಮೇಲೆ ಬಸ್ ಸ್ಟಾಪ್ ಮಾಡ್ತೀವಿ. ಅವ್ರಿಗೆ ಬಿಟ್ಟಿದ್ದ ಜಾಗದಲ್ಲಿ, ಈ ಜಾಗದಲ್ಲಿ ತಿರುಗಿ ನಾವೇನು ಕಮರ್ಷಿಯಲ್ ಯಾವುದೋ ಗೌರ್ಮೆಂಟ್ ಆಫೀಸು ಅದು ಇದು ಕಟ್ಕೊತೀವಿ. 12ನೇ ತಾರೀಕು ಕರೆದ್ಬಿಟ್ಟು ನಮಗೆ BD ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದಾರೆ. ನಾವು ಕೂತ್ಕೊಂಡು ಫೈನಲೈಸೇಷನ್ ಮಾಡಿಕೊಂಡು ಮತ್ತೆ ತಿರುಗಿ CM ಹತ್ರ ಹೋಗ್ಬೇಕು. ಇದಕ್ಕೆ ನಮಗೆ ಈ ಜಾಗದಲ್ಲಿ ಬಸ್ ಸ್ಟಾಪು ಏನು ಬರೋಕ್ಕೆ ನಮಗೆ ತಿರುಗಿ ವಿರೋಧ ಮಾಡ್ತಾ ಇದ್ದೀವಿ, ತಿರುಗಿ ವಿರೋಧ. ಇದರಲ್ಲಿ ಬರೀ ಮಾರ್ಕೆಟೇ ಇರಬೇಕು, ಬೇರೆ ಏನೂ ಇರಬಾರ್ದು, ಮೇಲೆ ಕೆಳಗಡೆ ಎಲ್ಲೇ ಆಗಲಿ ಮಾರ್ಕೆಟ್ ಮಾತ್ರ. So after that the government officials took us into confidence, and they asked for a meeting with them, and then they gave us this plans, 3 alternatives to see that which one will be best suiting for them. But even in this place they had acquired more than half of the marketplace, and only in the half place they have
given as a plan. So which we are going to still oppose in the coming days. So the fight goes on. Thank you.